ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತೇನು ವಿಶೇಷತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ ನೋಡಿ, ನಮ್ಮ ಹಬ್ಬದ ಸಂತೆ ಹಾಗೂ ಹಬ್ಬದ ಕಿರಾಣಿ ಥರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ, ಸಂತೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೂ ಕಿರಾಣಿ ಬಂದಿತ್ತು. ಹಬ್ಬದ್ದು ಕಿರಾಣಿ ಕೂಡ ತಂದಿದ್ದೇವೆ ನೋಡಿ ಫ್ರೆಂಡ್ಸ್. ಇವೆಷ್ಟೆಲ್ಲ ತಂದಿದ್ದೇವೆ ಅಂದರೆ ಇಷ್ಟಕ್ಕೆ ಒಂದು 3-3.5 ಸಾವಿರ ಆಗಿದೆ ನೋಡಿ ಫ್ರೆಂಡ್ಸ್. ಹಬ್ಬ ಮಾಡೋಷ್ಟಲಿಗೆ ಇನ್ನೂ ಬಟ್ಟೆ ಅದರದ್ದು ಬೇರೆ ಖರ್ಚು ನೋಡಿ, ಇಷ್ಟು ಖರ್ಚಾಗಿದೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಸಂತೆ ಅಂದರೆ ನೋಡಿ, ಇನ್ನೂ ತರಕಾರಿ ಅಷ್ಟೆಲ್ಲ ತಂದಿಲ್ಲ, ಒಂದು ಸ್ವಲ್ಪ ತಂದಿದ್ದಾರೆ. ಹಬ್ಬಕ್ಕಾದಷ್ಟು ತರಕಾರಿ ಏನೂ ಅಷ್ಟು ಜಾಸ್ತಿ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಈಗ ಹಬ್ಬಕ್ಕೆ ಎಷ್ಟು ಬೇಕು ಅಷ್ಟು ತಂದಿದ್ದಾರೆ. ಇಷ್ಟಕ್ಕೆ 1,000 ರೂಪಾಯಿ ಹೋಗಿದೆ ಫ್ರೆಂಡ್ಸ್. ನೋಡಿ, 1 kg ಸೌತೆಕಾಯಿ ತಂದಿದ್ದಾನೆ ನೋಡಿ. ನಮ್ಮ ಸಮೀರ್ ಹೋಗಿದ್ದ ಇವತ್ತು ಸಂತೆಗೆ. ಕಿರಾಣಿ ಇಲ್ಲಿ ಮನೆ ಹತ್ರನೇ ಬರುತ್ತೆ, ನಾನು ತಗೊಂಡೆ ನೋಡಿ. ಮೆಂತ್ಯ ಸೊಪ್ಪು ನೋಡಿ, ಮೆಂತ್ಯ ಸೊಪ್ಪು ತಂದಿದ್ದಾನೆ. ಹಾಗೆ ನೋಡಿ ಸರ್, ಇದು ಕೊತ್ತಂಬರಿ ಸೊಪ್ಪು 3 ಕಟ್ ತಂದಿದ್ದಾನೆ. ಇನ್ನೊಂದು ಸ್ವಲ್ಪ ತರಿಸ್ಕೋಬೇಕು, ಇನ್ನೊಂದು 3-4 ಕಟ್ ಬೇಕು ಫ್ರೆಂಡ್ಸ್ ನಮಗೆ ಹಬ್ಬಕ್ಕೆ. ನೋಡಿ, ಇಲ್ಲಿ ಪಾಲಕ್ ಇದೆ. ಹಾಗೆ ನೋಡಿ ಸೊಪ್ಪು, ಇದನ್ನು ಹರಿಮಾಟ್ಕಿ ಭಾಜಿ ಅಂತ ಅಂತೀವಿ. ಈ ಸೊಪ್ಪು ತಂದಿದ್ದಾನೆ ನೋಡಿ. ಒಂದು ಸ್ವಲ್ಪ ಆಲೂಗೆಡ್ಡೆ 1 kg ಅಷ್ಟು, ಬದನೆಕಾಯಿ ತಂದಿದ್ದಾನೆ ನೋಡಿ ಫ್ರೆಂಡ್ಸ್. ನೋಡಿ, 1-2 kg ಅಷ್ಟು ಈರುಳ್ಳಿ, ಹಾಗೆ 1-2 kg ಅಷ್ಟು ಟಮಾಟೆ ಹಣ್ಣು ತಂದಿದ್ದಾನೆ ನೋಡಿ ಫ್ರೆಂಡ್ಸ್. ಚೌಳಿಕಾಯಿ ತಂದಿದ್ದಾನೆ, ಬೆಂಡೆಕಾಯಿ ಒಂದು ಸ್ವಲ್ಪ, ಅರ್ಧ kg ಅಷ್ಟು ಹಸಿಮೆಣಸಿನ್ಕಾಯಿ ತಂದಿದ್ದಾನೆ ಫ್ರೆಂಡ್ಸ್. ಇಷ್ಟು ಸಂತೆಗೆ 1,000 ರೂಪಾಯಿ ಹೋಗಿದೆ. ಹಾಗೆ 1 kg ಮೀನು ತಂದಿದ್ದಾನೆ. ಇಷ್ಟೆಲ್ಲ ಸಂತೆಗೆ 1,000 ರೂಪಾಯಿ ಆಗಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಇದೆ ಸಂತೆ, ಬೆಳ್ಳುಳ್ಳಿ ಎಲ್ಲ ಇದೆ. ಇಷ್ಟು ಸಾಕು ಈಗ ಹಬ್ಬ ಆಗಸ್ಟ್ಲಿಗೆ. ಆಮೇಲೆ ಮತ್ತೆ ನೋಡೋಕೆ ಬರುತ್ತಲ್ಲ ಫ್ರೆಂಡ್ಸ್. ಈಗ ಹಬ್ಬಕ್ಕೆ ಖರ್ಚಾಗುತ್ತೆ, ಮತ್ತು ತುಂಬ ಖರ್ಚಾಗುತ್ತೆ ಹಬ್ಬಕ್ಕೆ. ಅದಕ್ಕೆ ಇನ್ನೂ ಬಟ್ಟೆ ಬರಿದು ಬೇರೆ ಅಲ್ಲ, ಇಷ್ಟಂತೂ ತಂದಿದ್ದಾನೆ ಫ್ರೆಂಡ್ಸ್. ಈಗ ಹಬ್ಬ ಆಗಸ್ಟ್ಲಿಗೆ ಇಷ್ಟು ಸಾಕು. ಇವಾಗ ಇದೆ ಶುಂಠಿ ಬೆಳ್ಳುಳ್ಳಿ ಇದೆ. ಈಗ ಅದಕ್ಕೆ ಒಂದಿಷ್ಟು ತರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇಷ್ಟೇ 1,000 ರೂಪಾಯಿ ಆಗಿದೆ ಫ್ರೆಂಡ್ಸ್. ಈಗ ತರಕಾರಿಗಿಂತನೂ ನೋಡಿ ಫ್ರೆಂಡ್ಸ್, ಕಿರಾಣಿಗೆ ಜಾಸ್ತಿ ರೇಟ್ ನೋಡಿರಿ ಫ್ರೆಂಡ್ಸ್. ಈಗ ಕಿರಾಣಿಗೆ 2-2.5 ಸಾವಿರ ರೂಪಾಯಿ ಆಗೈತೆ ಫ್ರೆಂಡ್ಸ್. ನೋಡಿ, ತುಂಬ ರೇಟು ಕಿರಾಣಿಗೆ ಆಗೋದು ನೋಡಿರಿ ಫ್ರೆಂಡ್ಸ್, ತರಕಾರಿಗಿಂತನೂ. ನೋಡಿ ಫ್ರೆಂಡ್ಸ್, ಈಗ ಕಿರಾಣಿ ತೆಗಿತೇನೆ ನೋಡಿ ಫ್ರೆಂಡ್ಸ್. ಎಷ್ಟಾಗಿದೆ, ಇಷ್ಟಕ್ಕೆ 2.5 ಸಾವಿರ ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ, ಮನೆಗೂ ಕಿರಾಣಿ ಸ್ವಲ್ಪ ತಗೊಂಡೆ, ಹಬ್ಬದಲ್ಲದೆ. ನಮಗಂತೂ ಈ ಸೊಳ್ಳೆ ಭಾಳ ಬರಕೊಂಡ್ಬಿಟ್ಟಿದ್ದಾವೆ ಹಿತ್ತಲಲ್ಲಾಗೋದಕ್ಕೆ, ಮನೆ ಫ್ರೆಂಡ್ಸು ಕೆರೆ ಎಲ್ಲ ಇರೋದಕ್ಕೆ. ಅದಕ್ಕೆ ನೋಡಿ, ಸೊಳ್ಳೆ ಬತ್ತಿ ಬೇಕೇ ಬೇಕು ನಮಗೆ. ಅದಕ್ಕೆ ಒಂದು ಸ್ವಲ್ಪ ಸೊಳ್ಳೆ ಬತ್ತಿ ತಗೊಂಡೆ ಫ್ರೆಂಡ್ಸ್. ಹಾಗೆ ನೋಡಿ, ಉದ್ದಿನ ಕಡ್ಡಿ ಬೇಕಲ್ಲ ಈಗ, ಅದಕ್ಕೆ ಉದ್ದಿನ ಕಡ್ಡಿನೂ ತಗೊಂಡೆ. ಚೆನ್ನಾಗಿ ಸ್ಮೆಲ್ ಐತಿದು, ಒಂಥರ ಗಂಧದ್ದು ಥರ ಇದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ವಾಸನೆ ಇದೆ ನೋಡಿ. ಇಲ್ಲಿ ಮಿನ್ನು ಯಾವ ಥರ ಕುಂತಿದ್ದಾನೆ ನೋಡಿ ಫ್ರೆಂಡ್ಸ್. ಮೀನು ತಂದು ಬಂದು ಕುಂತಿದ್ದಾನೆ. ಮಿನ್ನು ಖಾಯ್, ಹಾಂ ಏ ಮಿನ್ನು ಖಾಕ್ ಬೈತಿ, ಖಾಯ್ ಛಾನ ಬೈತಿ. ಜಾವ್ ನೋಡಿ, ಉದ್ದಿನ ಕಡ್ಡಿ ಆಯಿತು. ಈಗ ನೋಡಿ, ಒಂದು ಸ್ವಲ್ಪ ಕಡ್ಡಿ ಪಟ್ಕಿ ಒಡೆದು ಹೊತ್ತು ಅಂತ ಈ ಥರ ಕವರಲ್ಲಿ ಹಾಕಿ ಕೊಟ್ಟಾರೆ ಅವರು. ಕಡ್ಡಿ ಪಟ್ಕಿ ನೋಡಿ ಫ್ರೆಂಡ್ಸ್. ಇದು ದೀಪದ ಎಣ್ಣೆ ಅಂತ ಫ್ರೆಂಡ್ಸ್, ದೀಪ ಹಚ್ಚಲಿಕ್ಕೆ ಎಣ್ಣೆ ಇದು ನೋಡಿ. ಈ ಥರ ದೀಪದ ಎಣ್ಣೆ ಬಾಟ್ಲಿಯಲ್ಲಿ ಕೊಡ್ತಾರೆ ನಮ್ಮ ಕಡೆ ಎಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಶಾವಿಗೆ. ಹಾಗೆ ನೋಡಿ ಫ್ರೆಂಡ್ಸ್, ಹಸಿ ಕಡ್ಲಿ ಹಿಟ್ಟು, ಸ್ವಲ್ಪ ಹಸಿ ಕಡ್ಲಿ ಹಿಟ್ಟು ಬೇಕಂತ ಅದನ್ನು ಸ್ವಲ್ಪ ತಗೊಂಡೆ. ಒಂದು ಸ್ವಲ್ಪ ಸಾಸಿವೆ ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್. ಯಾವಾಗಲಾದ್ರೂ ಮಾವಿನಕಾಯಿ ತರ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ, ಅದಕ್ಕೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬರುತ್ತೆ ಅಂತ ಸಾಸಿವೆ ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 1 kg ಅಷ್ಟು ಉಪ್ಪಿನ ರವೆ ತಗೊಂಡಿದ್ದೀನಿ. ಹಾಗೆ 1-2 ಒಳ್ಳೆಣ್ಣೆ ಪ್ಯಾಕೆಟ್ ತಗೊಂಡಿದ್ದೀನಿ ಫ್ರೆಂಡ್. ಇನ್ನೊಂದು ಒಳಗಿರ್ಬೋದು. ಒಳ್ಳೆಣ್ಣೆ ಪ್ಯಾಕೆಟು, 1 ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ತಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ನಾವು ಅದು ಮಾಡಿಸಿದ್ದಿರುತ್ತಲ್ಲ, ಕೊಬ್ಬರಿ ಎಣ್ಣೆ ತಯಾರಿಸಿದ್ದು ಮಿಷನಲ್ಲಿ, ಅದೇ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ನಮ್ಮ ಮನೆಯಲ್ಲಿ ಹಳ್ಳಿಗೆ ಹೋದರೆ, ಅಲ್ಲಿ ಗೌಡ್ರ ಮನೆಯಲ್ಲೆಲ್ಲ ಒಣ ಕೊಬ್ಬರಿ ಜಾಸ್ತಿ ಅಲ್ಲ, ಅವರೆಲ್ಲ ಅಡಿಕೆ ತೋಟ ಆಮೇಲೆ ತೆಂಗಿನ ಮರ ಎಲ್ಲ ಜಾಸ್ತಿ ಇದ್ದಾವೆ. ಅವ್ರ ಹತ್ರನೇ ದುಡ್ಡು ಕೊಟ್ಟು ಇಸ್ಕೊಂಡು ಬರ್ತಾರೆ. ಇವಾಗ ಇರಲಿದ್ದಕ್ಕೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಮೆಂತ್ಯ ಕಾಳು ತಗೊಂಡೆ ಸ್ವಲ್ಪ. ಹಾಗೆ ನೋಡಿ ಫ್ರೆಂಡ್ಸ್, ಉಪ್ಪು ಕೂಡ ತಗೊಂಡೆ. 1-2 ಪ್ಯಾಕೆಟು.
ಶಾಲೆಗೂ ಬೇಕಂತ ಎಕ್ಸ್ಟ್ರಾ ಒಂದೆರಡು ಪ್ಯಾಕೆಟ್ ತಗೊಂಡಿದ್ದೀನಿ. ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್. ಹಾಗೆ ನೋಡಿ ನಮ್ಮ ಸಮೀರ ಆ ಪಾರಿವಾಳಗಳಿಗೆ ನೋಡಿ ಪುಟಾಣಿ 1 kg ಪುಟಾಣಿ ತಗೊಂಡಿದ್ದಾನೆ ಫ್ರೆಂಡ್ಸ್. ಆ ಪಾರಿವಾಳಕ್ಕೆ ಅದಕ್ಕೆ ಬೇಕೇ ಬೇಕಲ್ಲ, ಮತ್ತು ಉಪವಾಸ ಇರೋಕ್ಕಾಗುತ್ತಾ, ಅದಕ್ಕೆ ನೋಡಿ 1 kg ಪುಟಾಣಿ ತಗೊಂಡಾನೆ ನೋಡಿ. ಹಾಗೆ ನೋಡಿ ಡಿಟರ್ಜೆಂಟ್ ಪೌಡರ್, ಇದು ಸೋಪಿನ ಪೌಡ್ರು ಫ್ರೆಂಡ್ಸ್. ಹಾಗೆ ನೋಡಿ ಸ್ವಲ್ಪ ಅಲಸಂದಿ ಕಾಳು ತಗೊಂಡಿದ್ದೀನಿ, ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಮಾಡ್ಕೊಂಡು ತಿನ್ಬೇಕಂತ ದ್ಯಾಸ್ ಆಯಿತು, ಅದಕ್ಕೆ ತಗೊಂಡಿದ್ದೀನಿ. ಒಂದು ಅರ್ಧ kg ಅವಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಾನು ಈ ಪೇಸ್ಟ್ ಹಚ್ತೀನಿ ಫ್ರೆಂಡ್. ನಮಗೆ ಇದು ಲವಂಗ ಥರ ಇರುತ್ತಲ್ಲ, ಹಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನೇ ನಾವು ಯೂಸ್ ಮಾಡೋದು. ಏನಾದರೂ ಸ್ವಲ್ಪ ಹಲ್ಲಲ್ಲಿ ನೋವು ಬಂದರೂ ಕೂಡ ಇದು ಒಳ್ಳೆ ಪೇಸ್ಟ್ ಕೂಡ, ಅದಕ್ಕೆ ನಾವು ಇದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್. ನೋಡಿ ಆ್ಯಂಕರ್ ಅಂತ ನಾವು ಮಾತ್ರ ಇದನ್ನೇ ಯೂಸ್ ಮಾಡ್ತೀವಿ ಫ್ರೆಂಡ್. ಸ್ವಲ್ಪ ಉದ್ದಿನಬೇಳೆ ತಗೊಂಡೆ ಮನೆಯದಾಗಿ. ಹಾಗೆ ನೋಡಿ ಫ್ರೆಂಡ್ಸ್ ಕಡಲೆಕಾಳು ಕೂಡ ತಗೊಂಡಿದ್ದಾನೆ ನೋಡಿ. 1 kg ಕಡಲೆಕಾಳು ತಗೊಂಡಿದ್ದಾನೆ, 1 kg ಪುಟಾಣಿ ತಗೊಂಡಿದ್ದಾನೆ. ಇಷ್ಟು ಮಾತ್ರ ಪಾರಿವಾಳಗಳಿಗೆ 1-2 kg ತಗೊಂಡಿದ್ದಾನೆ ನೋಡಿ ಫ್ರೆಂಡ್ಸ್, ಪಾರಿವಾಳಕ್ಕೆ ತಿನ್ಸೋಕ್ಕಾಗಿ. ಹಾಗೆ ನೋಡಿ ಸೋಪು, ಬಟ್ಟೆ ಸೋಪು 3 ತಗೊಂಡಿದ್ದೀವಿ ನೋಡಿ. ಇದು ಮೊಟ್ಟೆ ಮಸಾಲ ಫ್ರೆಂಡ್ಸ್, ಇದು ಎಗ್ ಮಸಾಲ, ಇದೊಂದು ಸ್ವಲ್ಪ. ಹಾಗೆ ನೋಡಿ ಬಿರಿಯಾನಿ ಮಸಾಲ, ಬಿರಿಯಾನಿ ಪೌಡ್ರ್ ಇದು. ಹಾಗೆ ಇದು ಚಿಕನ್ ಮಟನ್ ಬಿರಿಯಾನಿ ಪೌಡ್ರ್ ಇದು ಫ್ರೆಂಡ್ಸ್, ಇದು ಕೂಡ. ಹಾಗೆ ನೋಡಿ 1-2 ಅರಿಶಿನ ಪುಡಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಮನೆ ಸಂತೆನೂ ಆಯಿತು, ಹಾಗೆ ಶಾಲೆ ಸಂತೆನೂ ಆಯಿತು ಫ್ರೆಂಡ್, ಹಾಗೆ ಹಬ್ಬದ ಸಂತೆನೂ ಆಯಿತು, 3 ಕೂಡ ಸೇರಿ ಬರ್ತವೆ ಇದರಲ್ಲಿ. ನೋಡಿ ಶಾಲೆಗೂ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಬೇಕಂತ ಅದನ್ನು ಕೂಡ ತಗೊಂಡಿದ್ದೀನಿ ನೋಡಿ. ಎಣ್ಣೆ ಆವಾಗ ಒಂದಿತ್ತು, ಈಗ ಒಂದಿದೆ, 2 ಎಣ್ಣೆ ಪ್ಯಾಕೆಟ್ ತಗೊಂಡಿದ್ದೀವಿ. ಸಕ್ಕರೆ ಮಾತ್ರ ನಮಗೆ ಜಾಸ್ತಿ ಬೇಕಲ್ಲ ಹಬ್ಬಕ್ಕೆ, ಅದಕ್ಕೆ 3 kg ಸಕ್ಕರೆ ತಗೊಂಡಿದ್ದೀನಿ ನೋಡಿ. ಹಬ್ಬದ್ದು ಶಾವಿಗೆ ಮಾಡೋಕ್ಕಾಗಿ ಐಟಮ್ ಜಾಸ್ತಿ ಬೇರೆ ಇದ್ದಾವೆ ಫ್ರೆಂಡ್ಸ್ ನೋಡಿ. ಜೀರಿಗೆ, ಆಮೇಲೆ ನೋಡಿ ದಪ್ಪ ಸಾಸಿವೆ, ಇದು ಬೇಳೆ ಸಾರು ಮಾಡಿದರೆ ಒಗ್ಗರಣೆ ಹಾಕಲಿಕ್ಕೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಫುಡ್ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ನಾವು ಅನ್ನ ಫುಡ್ ಕಲರ್ ಹಾಕಿ ಮಾಡ್ತೇವೆ ಫ್ರೆಂಡ್ಸ್, 2-3 ಥರ ಕಲರ್ ಹಾಕಿ ಕೂಡ ಮಾಡ್ತೀವಿ, ಅದಕ್ಕಾಗಿ ಫುಡ್ ಕಲರ್ ತಗೊಂಡಿದ್ದೀನಿ ನಾನು. ಹಾಗೆ ನೋಡಿ ಫ್ರೆಂಡ್ಸ್, ಇಷ್ಟು ನಮ್ಮ ಹಬ್ಬದ ಶಾವಿಗೆ ಮಾಡಲಿಕ್ಕೆ. ಇನ್ನೂ ನನ್ನ ಐಟಮ್ ಇಲ್ಲಿ ಸಿಗಲಿಲ್ಲ, ಕಿರಾಣಿಯಲ್ಲಿ ತಂದಿದ್ರಲ್ಲ ಅವ್ರ ಕಿರಾಣಿ ಐಟಮು, ಅದರಲ್ಲಿ ಅಷ್ಟಿಲ್ಲ ಫ್ರೆಂಡ್ಸ್, ಅದಕ್ಕಾಗಿ ನೋಡಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ. 1 kg ಬೆಲ್ಲ, ನಾವು ಸಕ್ಕರೆಯಲ್ಲಿ ಮಾಡ್ತೀವಿ, ಬೆಲ್ಲದಲ್ಲಿ ಮಾಡಲ್ಲ, ಹಾಗೆ ಸುಮ್ಮನೆ ಬೆಲ್ಲ ತಗೊಂಡೆ ನೋಡಿ ಫ್ರೆಂಡ್ಸ್. ಹಬ್ಬಕ್ಕಂತ ಬೇಕಾಗಿರೋದು ಅಂದರೆ ನನಗೆ ಸಕ್ಕರೆ, ಆಮೇಲೆ ನೋಡಿ ಮಿಲ್ಕ್ ಮೇಡ್ ಶಾವಿಗೆ ಪಾಯಸ ಹಾಕಲಿಕ್ಕೆ. ಇದಂತೂ ನೋಡಿ ದೀಪದ ಬತ್ತಿ, ಇದು ನೋಡಿ, ಇದು ಕಲ್ಲಂಗಡಿ ಬೀಜ ಅಂತ ಇದು. ಹಾಗೆ ಸ್ವಲ್ಪ ಉತ್ತತ್ತಿ ಹಣ್ಣು ಮನೇಲಿ ಸ್ವಲ್ಪ ಇದ್ದಾವೆ, ಒಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ. ಶೇಂಗಾದ ಬೀಜ, ಇದು ಕೂಡ, ಇದು ಒಂದು ಸಣ್ಣ ಶಾವಿಗೆ ಪ್ಯಾಕೆಟು ಎಕ್ಸ್ಟ್ರಾ ಕೊಟ್ಟಿರೋದವರು, ಈ ಟೇಸ್ಟ್ ನೋಡಿ ಅಂತ, ಇದು ಬೇರೆ ಫ್ರೆಂಡ್ಸ್. ಹಾಗೆ ನೋಡಿ ಇದು ಸೋಂಪಿನ ಕಾಳು, ಇದು ಒಣ ದ್ರಾಕ್ಷಿ ಫ್ರೆಂಡ್ಸ್. ಇದು ನೋಡಿ ಕಾಜು ಬಾದಾಮಿ ಒಂದು ಸ್ವಲ್ಪ ಇತ್ತಂತೆ, ಅಷ್ಟೇ ತಗೊಂಡಿದ್ದೀನಿ, ಬೇರೆ ಎಕ್ಸ್ಟ್ರಾ 100 ಗ್ರಾಮ್ ತರಿಸ್ಬೇಕು ನೋಡಿ. ನಾವು ಈ ಶಾವಿಗೆ ಬಳಸ್ತೇವೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬಿಡಿಯಾಗಿ ಆಗುತ್ತೆ. ಹಾಗೂ ಇನ್ನೂ ಸಾಮಾನಿದಾವೆ ನೋಡಿ ಫ್ರೆಂಡ್ಸ್, ಇಷ್ಟೇ ಅಲ್ಲ ಶಾವಿಗೆದು, ಇನ್ನೂ ಡ್ರೈ ಫ್ರೂಟ್ ತುಂಬ ತರಬೇಕು. ಹಾಗೆ ನಾವು ಹಾಲು ಕೂಡ 2-3 ಲೀಟ್ರ್ ಹಾಲು ಬೇಕು ನಮಗೆ. ಹಾಲು ಇವಿಷ್ಟೆಲ್ಲ ನಾವು ಹಾಕಿ ಶಾವಿಗೆ ಪಾಯಸ ಮಾಡ್ತೀವಿ ಫ್ರೆಂಡ್ ನೋಡಿ. ಇಷ್ಟು ಐಟಮ್ ಶಾವಿಗೆ ಪಾಯಸ ಮಾಡೋದು. ಇನ್ನೂ ಸ್ವಲ್ಪ ಇದೆ, ಹಾಲು, ಆಮೇಲೆ ಬೇರೆ ಥರ ಸಪ್ರೇಟ್ ಡ್ರೈ ಫ್ರೂಟ್ಗಳಿದ್ದಾವೆ, ಅವನ್ನೆಲ್ಲ ತರಬೇಕು. ಇಷ್ಟು ಕಿರಾಣಿ ಹತ್ರ ಇವಾಗ ಸಿಕ್ಕಿರೋದಿಷ್ಟೇ. ಈಗ ಇನ್ನೂ ಸುಮಾರು ಒಂದು 500-600 ರೂಪಾಯಿ ಸಾಮಾನು ತರಬೇಕು ಫ್ರೆಂಡ್ಸ್. ಈ ಪಾಯಸ ಮಾಡಲಿಕ್ಕಾಗಿ ಶಿಲ ಸಾಮಾನು ಬೇಕು ನೋಡಿ ಫ್ರೆಂಡ್ಸ್ ನಮಗೆ. ಅದನ್ನು ಸ್ವಲ್ಪ ತಂದು ಇವನ್ನೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡು ರಾತ್ರಿಯೇ ಬೆಳಗ್ಗೆ ಇದು ಪಾಯಸ ಮಾಡ್ತೀವಿ ಫ್ರೆಂಡ್.
ಇನ್ನೂ ಒಂದು ಸ್ವಲ್ಪ ಸಾಮಾನು ಸಿಗಲಿಲ್ಲ ನನಗೆ, ತರಬೇಕು, ನೋಡಬೇಕು. ನಾಳೆ ಏನಾದರೂ ನಮ್ಮ ಮನೆಯವ್ರ ಹತ್ರ ಹೇಳಿ ತರಿಸ್ಬೇಕು. ಇಷ್ಟೇ ಸಾಕಾಗಲ್ಲ ನನಗೆ. ಮತ್ತು ತುಪ್ಪ ಬೇರೆ ಅವು ಎಕ್ಸ್ಟ್ರಾ ತುಪ್ಪನೂ ಇದೆ ಮನೆಯಲ್ಲಿ. ತುಪ್ಪ ಇವೆಲ್ಲ ಡ್ರೈ ಫ್ರೂಟು, ಸಕ್ಕರೆ, ಹಾಲು, ಶಾವಿಗೆ ಇವೆಲ್ಲ ಹಾಕಿ ಮಾಡಿದರೂ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಲಲ್ಲೇ ಮಾಡಿದ್ರಂತೂ ತುಂಬ ಚೆನ್ನಾಗಾಗುತ್ತೆ. ಒಬ್ಬೊಬ್ಬರು ಬೆಲ್ಲ ನೀರಲ್ಲಿ ಹಾಕಿ ಮಾಡ್ತಾರೆ, ಅದು ನಮ್ಮ ಓದ್ಕಿಗೆ ಇರುತ್ತೆ. ಅದು ಬೆಲ್ಲದಿಂದ ಮಾತ್ರ ನಮ್ಮ ಓದ್ಕಿಗೆ ಬರುತ್ತೆ. ಇವು ಮಾತ್ರ ತಿನ್ನಲಿಕ್ಕೆ ಮಾಡೋದಂಥದ್ದು ಫ್ರೆಂಡ್ಸ್. ಅದು ಇನ್ನೂ ಸ್ವಲ್ಪ ಸಾಮಾನಿದೆ, ತರಬೇಕು ನೋಡಿ ಫ್ರೆಂಡ್ಸ್. ಇಷ್ಟಿದೆ ನೋಡಿ ನಮ್ಮ ಹಬ್ಬದ ಸಂತೆ ಅಂದರೆ. ಇಷ್ಟಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟಕ್ಕೆ ನೋಡಿ, ಇಷ್ಟು ಸಾಮಾನು, ಇಷ್ಟು ಸಂತೆ ಅಂದರೆ ಒಂದು 3-3.5 ಸಾವಿರ ರೂಪಾಯಿ ಸಾಮಾನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಆಗುತ್ತೆ ನೋಡಿ ಫ್ರೆಂಡ್ಸ್. ಹೀಗೆ ಅಲ್ಲದೆ ನಾವು ಝಕಾತ್ ಕೊಡಬೇಕು. ಮತ್ತು ಯಾರಾದರೂ 7 ತೊಲೆ ಮೇಲೆ ಬಂಗಾರ ಇದ್ದರೆ ಅವರು ಝಕಾತ್ ಅಂತ 1 ಲಕ್ಷಕ್ಕೆ ಇಷ್ಟು ಅಂತ ತೆಗಿಬೇಕು ಫ್ರೆಂಡ್ಸ್. ಅವರು ಕೂಡ ಅದನ್ನು ಕೊಡಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಇಷ್ಟೇ ಅಲ್ಲ ಖರ್ಚಾಗೋದು. ಬಟ್ಟೆದು ಬೇರೆ ಬಿಡಿ, ಅದು ಬಟ್ಟೆ ಬರೆ ಅದು ಇದು ಅಂತ ಅದು ಬೇರೆ. ಹಾಗೆ ನೋಡಿ ಝಕಾತ್ ಫಿತ್ರ ಅಂತ ಕೂಡ ನಾವು ತೆಗಿತೀವಿ ಫ್ರೆಂಡ್ಸ್. ಈಗ ಒಬ್ಬರ ಮನೆಯಲ್ಲಿ 7 ತೊಲಕ್ಕೆ ಹೆಚ್ಚಿರೋ ಗೋಲ್ಡ್ ಇದ್ದರೆ 7 ತೊಲೆ ಮೇಲೆ ಇಷ್ಟು ಅಂತ ದುಡ್ಡು ಬರುತ್ತೆ. ಅದನ್ನು ಎಷ್ಟು ತೊಲ ಬಂಗಾರ ಇದೆ ಅಂದರೆ ಸಾಲದ ಮೇಲೆ ಇರಬಾರ್ದು. ಸಾಲ ಅದರ ಬಂಗಾರದ್ದು ತೀರಿರಬೇಕು ಫ್ರೆಂಡ್. ಆ ಸಾಲ ತೀರಿದರೆ 7 ತೊಲೆ ಮೇಲೆ ಎಷ್ಟಿರುತ್ತೆ ನೋಡಿ, ಅದನ್ನು 1 ತೊಲೆಗೆ ಇಷ್ಟು ಅಂತ ದುಡ್ಡು ಬರುತ್ತೆ. ಅದು ಫ್ರೆಂಡ್ಸ್, ಅದಷ್ಟು ದುಡ್ಡು ಲೆಕ್ಕ ಮಾಡಿ ಅದನ್ನು ಬಡವ್ರಂದರೆ ಅವರಿಗೆ ಯಾರು ದಿಕ್ಕಿರಬಾರ್ದು, ಅವರಿಗೆ ದುಡಿಮೆ ಇಲ್ಲದೆ ಇರಬೇಕು ಮನೆಯಲ್ಲಿ. ಇಲ್ಲ ಅಂದರೆ ಅವರು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿರಬೇಕು. ದುಡಿಯೋರು ಯಾರೂ ಇರಬಾರ್ದು ಮನೆಯಲ್ಲಿ. ತುಂಬ ಕೆಟ್ಟ ಪರಿಸ್ಥಿತಿ ಇದ್ದಾರಂಥವರಿಗೆ ಆ ದುಡ್ಡನ್ನು ಕೊಡಬೇಕು. ಹಾಗೂ ಫಿತ್ರ ಅಂತ ಒಬ್ಬರಿಗೆ 100 ರೂಪಾಯಿ ತೆಗಿತಾರೆ ಫ್ರೆಂಡ್ಸ್. ಅದು ಅವರ ಹೆಸರಿನ ಮೇಲೆ ಆ ಫಿತ್ರ ಕೂಡ. ಆ ದುಡ್ಡನ್ನು ಇದ್ದವರಿಗೆ ಯಾರಿಗೆ ಕೊಡಬಾರ್ದು, ಅತಿ ತುಂಬ ಕಷ್ಟದ ಇರೋ ಅಂಥ ಜನಕ್ಕೆ ಕೊಡಬೇಕು ಫ್ರೆಂಡ್ಸ್. ಅದು ನಮ್ಮ ಸಂಬಂಧಿಕರಾಗಲಿ ಬೇರೆ ಸಂಬಂಧಿಕರಾಗಲಿ ಕಷ್ಟದಲ್ಲಿ ಯಾರಿದ್ದಾರೋ ಅವ್ರಿಗೆ ಕೊಡಬೇಕು. ಅದು ನಮಗೆ ಒಳ್ಳೆಯದಾಗುತ್ತೆ. ಅದು ಕೊಟ್ಟಿದ್ದರಿಂದನೂ ಕೂಡ ತುಂಬ ಒಳ್ಳೆಯ ರೀತಿ ಉಪಯೋಗ ಆಗಬೇಕು. ಅದು ಆ ಥರ ನಾವು ನೋಡಿ ಕೊಡಬೇಕು. ಹಾಗಲ್ಲದೆ ನಾವು ದುಡಿಮೆಯಲ್ಲಿ ಇಷ್ಟು ಲಕ್ಷ ನಮ್ಮ ಬೆನಿಫಿಟ್ ಇರಬೇಕು ಫ್ರೆಂಡ್ಸ್. ಎಷ್ಟು ಇದೆ 1 ವರ್ಷಕ್ಕೆ ಬೆನಿಫಿಟ್ ನೋಡಿ ಅದರ ಮೇಲೆ ಝಕಾತ್ ತೆಗೆಯೋದು. ಮತ್ತು ಹಾಗೆ ಬಂಗಾರ ಅಷ್ಟೇ ಅಲ್ಲ, ಅದರ ಮೇಲೆ ಎಷ್ಟು ದುಡ್ಡಿದೆಯೋ ಬ್ಯಾಂಕಲ್ಲಾಗಲಿ ಮನೆಯಲ್ಲಾಗಲಿ ಎಷ್ಟು ದುಡ್ಡಿದೆಯೋ ನಮಗೆ ಸಾಲ ಇಲ್ಲದೇ ಇರೋ ಹಾಗೆ ಅಷ್ಟು ದುಡ್ಡಿನ ಮೇಲೆ ಕೂಡ ಝಕಾತ್ ತೆಗಿಬೇಕು. ಹಾಗೆ ನಮ್ಮ ದೊಡ್ಡ ಮನೆ ಬಿಲ್ಡಿಂಗ್ ಇದೆ ಇಷ್ಟು ಲಕ್ಷದ್ದು ಅಂತ, ಅದರ ಮೇಲೆ ಕೂಡ ನಾವು ಝಕಾತ್ ತೆಗಿಬೇಕು. ಹಾಗೆ ಬೆಳ್ಳಿ ಅಂದರೆ 22 ತೊಲದ ಮೇಲೆ ಬೆಳ್ಳಿ ಫ್ರೆಂಡ್ಸ್, ಅಷ್ಟು ಇದ್ದರೆ ಅದ್ರ ಮೇಲೆ ಕೂಡ ಝಕಾತ್ ತೆಗಿಬೇಕು. ತೆಗೆದು ನಾವು ಬಡವರಿಗೆ ಕೊಡಬೇಕು. ಅವರಿಗೆ ತುಂಬ ಕಷ್ಟ ಇರಬೇಕು, ಅಂಥವರಿಗೆ ಕೊಟ್ಟರೆ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ. ಇದ್ದವರಿಗೆ ಕೊಟ್ಟರೆ ಅಂತೂ ಆಗಲ್ಲ ಬಿಡಿ ಫ್ರೆಂಡ್ಸ್. ಅದು ಉಪಯೋಗನೂ ಅಲ್ಲ, ಕೊಟ್ಟು ಕೂಡ ಉಪಯೋಗ ಅಲ್ಲ. ಅಂಥವರಿಗೆ ನಾವು ಕೊಟ್ಟರೆ ಒಳ್ಳೆಯದಾಗುತ್ತೆ. ನಾವು ವರ್ಷಕ್ಕೆ ಈ ಥರ ರಂಜಾನ್ ಹಬ್ಬದಲ್ಲಿ ಝಕಾತ್ ಹಾಗೂ ಫಿತ್ರ ಎಷ್ಟು ದಾನ ಮಾಡ್ತೇವೋ ಅಷ್ಟು ಒಳ್ಳೆಯದು ನಮಗೆ. ಯಾರು ಬಂದು ನಮಗೆ ಕೊಡ್ರಿ ಅಂತ ಕೇಳ್ದವರಿಗೆ ಎಷ್ಟಾಗುತ್ತೋ ಅಷ್ಟು, ಇಲ್ಲ ಅನ್ನೋ ಹಾಗಿಲ್ಲ, ಕೊಡಬೇಕು. ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ರಂಜಾನ್ ತಿಂಗಳಲ್ಲಿ ಖರ್ಚು ಕೂಡ. ಈ ರೀತಿ ನಾವು ದಾನ ಮಾಡ್ತೇವೆ ಕೂಡ, ಎಷ್ಟಾಗುತ್ತೋ ಅಷ್ಟು ಈ ರೀತಿ ನಾವು ಮಾಡೋದಿದೆ ಫ್ರೆಂಡ್ಸ್. ಹೀಗಿದೆ ನೋಡಿ ನಮ್ಮ ರಂಜಾನ್ ತಿಂಗಳಲ್ಲಿ ಇಷ್ಟೆಲ್ಲ ಖರ್ಚು ಕೂಡ ಇದೆ ನೋಡಿ ಫ್ರೆಂಡ್ಸ್. ಇನ್ನು ಹೆಚ್ಚಿಗೆ ಹೇಳಬೇಕಂದ್ರೆ ಈ ತಿಂಗಳು ಬರಕತ್ ತಿಂಗಳು ಕೂಡ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ನಾ ಹೇಳಿದ ರೀತಿ ಇಷ್ಟವಾದರೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಎಲ್ಲವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.